ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪತೆ ಪದಾಂಭೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಹಿಂದೆ ಚೇತನದ ವಿಭಾಗವನ್ನ ನಾವು ನೋಡಿದ್ದೀವಿ. ಈಗ ಅಚೇತನಂ ಅಂತ ಅಚೇತನದ ವಿಭಾಗವನ್ನ, ಅಚೇತನ ಅಂದ್ರೆ ಜಡ ಹಾಗೆ ಅಂತ ನಾವು ನೋಡಿದ್ದೀವಿ. ಅಚೇತನದ ಲಕ್ಷಣ ಏನು? ಜ್ಞಾತೃತ್ವ ಇಲ್ಲದೆ ಇರೋದು ಹಾಗೆ ಅಂತ. ಅಂದ್ರೆ ಯಾವುದಕ್ಕೆ ಜ್ಞಾನ ಇರೋದಿಲ್ಲವೋ ಅದನ್ನ ಅಚೇತನ ಅಂತ ಕರಿತೀವಿ ಹಾಗೆ ಅಂತ ಅಚೇತನ ತ್ರಿವಿಧಂ ಹಾಗೆ ಅಂತ. ಯಾವುದು? ನಿತ್ಯಂ, ನಿತ್ಯಾನಿತ್ಯಂ, ಅನಿತ್ಯಂಚ ಹಾಗೆ. ನಿತ್ಯ, ನಿತ್ಯಾನಿತ್ಯ, ಅನಿತ್ಯ ಅಂತ 3 ಕ್ಯಾಟಗರಿ ಇದೆ ಹಾಗೆ ಅಂತ. ನಿತ್ಯಂ ಯಾವುದು ನಿತ್ಯವಾದದ್ದು? ವೇದಾಧಿಕಂ, ವೇದ, ಜೀವ, ಕಾಲ, ಇದೆಲ್ಲ ಕಾಲ ನಿತ್ಯಾನಿತ್ಯದಲ್ಲಿ ಬರುತ್ತದೆ. ವೇದ, ಜೀವ, ಪ್ರಕೃತಿ ಅದ್ರಲ್ಲಿ ಬರ್ತಾ, ಪ್ರಕೃತಿಯು ನಿತ್ಯಾನಿತ್ಯದಲ್ಲಿ ಇದೆ. ಸೊ ವೇದಗಳು ನಿತ್ಯ. ವೇದಗಳು, ವೇದಾಧಿಕಂ ಅಂತ ಅದಕ್ಕೆ ಕೊಟ್ಟಿದ್ದಾರೆ. ಇನ್ನು ನಿತ್ಯಾನಿತ್ಯಂ ಅಂದ್ರೆ ಯಾವುದು? ಪ್ರಕೃತಿ, ಕಾಲ, ಪುರಾಣಾದಿ ಹಾಗೆ ಅಂತ. ಅನಿತ್ಯ ಯಾವುದು? ಮಹದಾದಿ ತತ್ವಗಳು ಇತ್ಯಾದಿಗಳು ಹಾಗೆ ಅಂತ. ಇಲ್ಲಿ ಪ್ರಕೃತಿ ಯಾಕೆ ನಿತ್ಯಾನಿತ್ಯ ಹಾಗೆ ಅಂದ್ರೆ, ಅದು ನಿತ್ಯ ಸೂಕ್ಷ್ಮ ರೂಪದಿಂದ ನಿತ್ಯವಾಗಿ ಇರತಕ್ಕದ್ದು, ಸ್ಥೂಲ ರೂಪದಿಂದ ಅನಿತ್ಯವಾದದ್ದು ಅಂತ. ಈಗ ಸೃಷ್ಟಿವಾಯಿತು, ಅದಕ್ಕೆ ಜಗತ್ತು ನಿತ್ಯಾನಿತ್ಯ ಕ್ಯಾಟಗರಿಯಲ್ಲಿ ಬರ್ತದೆ. ಜಗತ್ತು ಅಂದ್ರೆ ಏನು? ಪ್ರಕೃತಿಯೇ. ಅದು ಸೂಕ್ಷ್ಮ ರೂಪದಿಂದ ಸದಾ ಇದೆ. ಪ್ರಳಯ ಕಾಲದಲ್ಲೂ ಸೂಕ್ಷ್ಮ ರೂಪದಿಂದ ಪ್ರಕೃತಿ ಇರುತ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನು ಹೇಳ್ತೀವಿ, 3 ಪ್ರಕೃತಿಯ ಗುಣಗಳು. ಅದು ಸೂಕ್ಷ್ಮ ರೂಪದಿಂದ ಸದಾ ಇದ್ದೇ ಇರುತ್ತದೆ. ಸೃಷ್ಟಿಕಾಲ ಬಂದಾಗ ಪರಮಾತ್ಮ ಅದರಲ್ಲಿ ಪ್ರವೇಶ ಮಾಡಿ, ಪ್ರಚೋದನೆ ಮಾಡಿ, ಅದು ಕಳಬರಿಕೆಯಾಗಿ ಮಹತ್ತತ್ವ ಇತ್ಯಾದಿಗಳು ಹುಟ್ಟಿ ಬಂದು ಸ್ಥೂಲ ರೂಪವನ್ನು ತಾಳಿ ಈ ಬ್ರಹ್ಮಾಂಡದ ಸೃಷ್ಟಿ ಆಗುತ್ತದೆ ಹಾಗೆ ಅಂತ. ಸೊ ಅದರಿಂದ ನಿತ್ಯಾನಿತ್ಯ ಹಾಗೆ ಅಂತ. ಕಾಲವೂ ಅಷ್ಟೇ. ಈಗ ನೋಡಿ, ಕಾಲ ಈಗ ಹೋದ ಕಾಲ ಹೋಗಿ ಪ್ರವಾಹತಃ ಅವೆಲ್ಲ ನಿತ್ಯ. ಅಂದ್ರೆ ಹಿಂದೆ ಹೋದ ಕಾಲ ಮತ್ತೆ ಬರೋದಿಲ್ಲ. ಈಗ ನೋಡಿ, ನಿನ್ನೆ ಡೇಟ್ ಬರುತ್ತದ? ಬರೋದಿಲ್ಲ. ಆದ್ರೂ ಯಾವ್ದೋ ಒಂದು ಡೇಟ್ ಬಂದೇ ಬರುತ್ತದೆ. ಅದರಿಂದ ನಿತ್ಯವೂ ಹೌದು, ಅನಿತ್ಯವೂ ಹೌದು. ಅದು ಅನಿತ್ಯ ಅಂದ್ರೆ ಸೃಷ್ಟಿ ಯಾವ ಕಾಲದಲ್ಲಿ ಮಾತ್ರ ಕಾಲ ಇರುತ್ತೆ. ಈಗ ಯಾವಾಗ ಸೃಷ್ಟಿ ಇಲ್ವೋ ಆವಾಗ ಕಾಲ ಇರಲ್ಲ ಅಲ್ವಾ ಗುರುಗಳ? ಇಲ್ಲ ನೋಡಿ, ಆಗ್ಲೂ ಹೇಳ್ತೀವಿ ನೋಡಿ, ಸೃಷ್ಟಿ ಕಾಲ, ಪ್ರಳಯ ಕಾಲ ಅಂತೆಲ್ಲ ಹೇಳ್ತೀವಲ್ಲ. ಇವಾಗ ಸೃಷ್ಟಿ ಒಂದು ಮುಗಿದೋಯ್ತು ಅಂತ ಮೇಲೆ ಎಲ್ಲ ದೇವರು ಒಳಗಡೆ ಸೇರ್ಕೊಂಡು ಬಿಟ್ಮೇಲೆ ದೇವರು ಧ್ಯಾನಕ್ಕೆ ಹೋಗ್ತಾನೆ ಅಂತ ಕೇಳಿದ್ದೀನಿ. ಆ ಟೈಮಲ್ಲಿ ಯಾವ ಕಾಲವೂ ಇರೋದಿಲ್ಲ, ಯಾಕಂದ್ರೆ ಸೃಷ್ಟಿ ಇದೇನು ಇರೋದಿಲ್ಲ. ನೋಡಿ, ದೇವರು ಸೃಷ್ಟಿ ಮಾಡಿದ್ದು ಯಾವಾಗ? ಧ್ಯಾನ ಮಾಡಿದ್ದು ಯಾವ ಕಾಲ ಅಂದ್ರೆ ಮಲಗಿದ್ದು? ಎಲ್ಲ ಸೃಷ್ಟಿ ಎಲ್ಲ ಮುಗಿದು ಎಲ್ಲ ಒಳಗಡೆ ಹೊರಟೋದ್ಮೇಲೆ ಆ ಒಂದು ಕಾಲ ನೋಡಿ, ಕಾಲ ಅಲ್ಲೂ ಇದೆ ನೋಡಿ. ಆ ಒಂದು ಕಾಲದಲ್ಲಿ ದೇವರು ಸುಷುಪ್ತಿಯಲ್ಲಿ ಮಲಗಿದ್ದು ಹಾಗೆ. ಹೌದು. ಸೊ ಟೈಮ್ ಅದು ಇಲ್ಲ ಅಂತ ಇಲ್ಲವೇ ಇಲ್ಲ. ಅಂದ್ರೆ ನಾವು ಹೇಳುವಂತೆ ಮೇ ಬಿ ಯುಗ, ಈ ಆಯನ, ಋತು, ಕ್ಲಿಯರ್ ಒಂದು ಡೆಫಿನೇಷನ್ಸ್, ಕ್ಲಾಸಿಫಿಕೇಶನ್ ಬೇಕಾದ್ರೆ ಇಲ್ಲದೆ ಇರಬಹುದು. ಆದ್ರೆ ಕಾಲ ಅಂತ ಒಂದು ಇದ್ದೇ ಇರ್ತದೆ ನೋಡಿ. ಆ ಕಾಲದಲ್ಲಿ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಮಲಗಿದ ಅಂತಾನೆ ಹೇಳ್ಬೇಕದು. ಮತ್ತೆ ಯಾವಾಗ ಮಲಗಿದ್ದು ದೇವರು? ಆ ಕಾಲದಲ್ಲಿ ಅಂತ ಆ ಕಾಲ ಶಬ್ದ ಪ್ರಯೋಗ ಮಾಡ್ಲೇಬೇಕು ನೋಡಿ ಅಲ್ಲಿ. ಇನ್ನು ಪುರಾಣ ಅಂತ ಹೇಳ್ತಾರೆ. ಪುರಾಣ ಅಂದ್ರೆ ಅದು ಕೂಡ ಅಷ್ಟೇ. ಅಲ್ಲಿ ಶಬ್ದತಃ ಅನಿತ್ಯ, ಅರ್ಥತಃ ನಿತ್ಯ. ಅದು ಪುರಾಣ ಪ್ರತಿಯೊಂದು ಮನ್ವಂತರದಲ್ಲೂ ವೇದವ್ಯಾಸರು ರಚನೆ ಮಾಡ್ತಾ ಇರ್ತಾರೆ. ಅದರದ ಅರ್ಥ ಒಂದೇ ಇರ್ತದೆ. ವೇದದ ಅರ್ಥವನ್ನು ಅನುಸರಿಸಿ ಅರ್ಥ ಒಂದೇ ಇರ್ತದೆ. ಅದರ ಶಬ್ದಗಳು ಈಗ ನೋಡಿ, ಭಾಗವತ ಈಗ ಜನ್ಮಾದ್ಯಸ್ಯ ಯತಃ ಅಂತ ಇದೆ. ನೆಕ್ಸ್ಟ್ ಭಾಗವತ ಬರೆಯುವಾಗ ಜನ್ಮಾದ್ಯಸ್ಯ ಅಂತಾನೆ ಇರಬೇಕು ಅಂತಾನೆ ಇಲ್ಲ, ಬೇರೆ ಏನಾದ್ರು ಬದಲಾವಣೆ ಬರ್ತಾ ಇರುತ್ತೆ ಅನ್ಸುತ್ತೆ. ಟೆಕ್ಸ್ಟ್ ಬದಲಾವಣೆ ಆಗ್ತದೆ, ಅರ್ಥ ಬದಲಾವಣೆ ಆಗೋದಿಲ್ಲ ಹಾಗೆ ಅಂತ. ಸರಿ, ಅಂದ್ರೆ ಅರ್ಥಗಳೆಲ್ಲ ವೇದಗಳಿಂದಲೇ ಬಂದಿರತಕ್ಕಂತ, ಅದಕ್ಕೋಸ್ಕರ ಅದು ವೇದಕ್ಕೆ ಅನುಗುಣವಾಗಿ ಇರ್ತದೆ. ಸರಿ, ಅರ್ಥ ಆಯ್ತು. ಇನ್ನು ಅಭಾವ ವಿವರಣಂ ಅಂತ ಇದೆ. ಏವಂ ಭಾವಂ ಸಪ್ರಪಂಚಂ ನಿರೂಪ್ಯ. ಇಲ್ಲಿ ಸೋಫಾರ್
ಭಾವವನ್ನ ನಿರೂಪಣೆ ಮಾಡಿ ಅಭಾವ ನಿರೂಪ್ಯತೆ. ಸಾರಿ, ಇಲ್ಲಿ ಇನ್ನೊಂದಿದೆ. ಅತ್ರ ವಿಶೇಷಸ್ತು ತತ್ವಸಂಖ್ಯಾನ ಟೀಕೋಕ್ತ ರೀತ್ಯ ದ್ರಷ್ಟವ್ಯ, ಹಾಗೆ ಅಂತ. ಇನ್ನು ಹೆಚ್ಚಿನ ವಿಚಾರವನ್ನು ನಾವು ತತ್ವಸಂಖ್ಯಾನ ಟೀಕೆಯಲ್ಲಿ ನೋಡಿ ನಾವು ತಿಳ್ಕೋಬೇಕು ಹಾಗೆ ಅಂತ ಅಲ್ಲಿ ಹೇಳಿ ನಿಲ್ಲಿಸಿದ್ದಾರೆ. ಈ ತತ್ವ ಸಂಖ್ಯಾನ ಟೀಕೆ ಯಾರು ಇವರೇ ಮಾಡಿರುವಂತದ್ದು ಅಥವಾ ಜಯತೀರ್ಥ ಮಾಡಿರುವಂತದ್ದು? ಜಯತೀರ್ಥರು ಮಾಡಿದ್ದಾರೆ. ಸರಿ. ತತ್ವಸಂಖ್ಯಾನ ಆಚಾರ್ಯರು ಮಾಡಿದ್ದು, ಅದೇ ಟೀಕೆ ಟೀಕೆ ಜಯತೀರ್ಥರು ಮಾಡಿದ್ದು ಅಂತ. ಅಭಾವ ವಿವರಣಂ ಏವಂ ಭಾವಂ ಸಪ್ರಪಂಚ ನಿರೂಪ್ಯ ಅಭಾವ ನಿರೂಪ್ಯತೆ. ಈ ರೀತಿಯಾಗಿ ಭಾವವನ್ನ, ಅದರ ಲಕ್ಷಣ ಎಲ್ಲವನ್ನು ಹೇಳಿ ಅಭಾವವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅಭಾವ ತ್ರಿವಿಧ, ಅಭಾವವು ಕೂಡ 3 ವಿಧವಾಗಿದೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತ ಅಭಾವಶ್ಚ ಅಂತ. ನಾವಿದನ್ನ ಮೊದಲೇ ನೋಡಿದ್ದೀವಿ. ಇದು ಪ್ರಾಗಭಾವ ಅಂದ್ರೆ ಘಟದ ಸೃಷ್ಟಿ ಆಗ್ಲಿಕ್ಕೆ ಮುಂಚೆ ಇದ್ದದ್ದು ಯಾವುದು? ಘಟದ ಪ್ರಾಗಭಾವ. ಘಟ ಸೃಷ್ಟಿ ಆಯಿತು, ಘಟ ನಾಶ ಆಯಿತು, ಆಗ ಪ್ರಧ್ವಂಸಾಭಾವ ಅಂತ ಕರಿತೀವಿ. ಘಟ ನಾಶ ಆಯಿತು, ಆಮೇಲೆ ಅದರ ಅಭಾವ ಬಂತು. ಸೃಷ್ಟಿಯಾಗ್ಲಿಕ್ಕೆ ಮುಂಚೆ ಇದ್ದ ಅಭಾವ ಪ್ರಾಗಭಾವ, ಸೃಷ್ಟಿಯಾಗಿ ನಾಶ ಆದ ಮೇಲೆ ಬರುವ ಅಭಾವ ಪ್ರಧ್ವಂಸಾಭಾವ, ಹಾಗೆ ಅಂತ. ಇನ್ನು ಕೆಲವುದು ಹಾಗಿಲ್ಲ, ಸೃಷ್ಟಿ ನಾಶ ಹಾಗೆ ಅಂತ ಇಲ್ಲವಿಲ್ಲ, ಅದು ಸದಾ ಅಭಾವ. ಈಗ ಮೊಲದ ಕೊಂಬು ಅಂತ ಹೇಳ್ತಾರೆ ನೋಡಿ, ಆಕಾಶ ಕಮಲ, ಇದೆಲ್ಲ ಯಾವ ಕಾಲದಲ್ಲೂ ಇರೋದಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಇದೆಲ್ಲ ಅತ್ಯಂತ ಅಭಾವ. ಅದನ್ನ ಅತ್ಯಂತ ಅಭಾವ ಅಂತನೂ ಕರೆಯೋದು, ಅಥವಾ ಸದಾಭಾವ ಅಂತನೂ ಕರೆಯೋದು, ಹಾಗೆ ಅಂತ. ಸ್ಪಷ್ಟ ಆಯ್ತಾ ಅದು? ಆಯ್ತು ಬರೋಬ್ರ. ಇಲ್ಲರ ವಸ್ತುವನ್ನ ನಾವು ಇದೆ ಅಂತ ಅನ್ಕೊಳ್ಳೋದೇ ಅತ್ಯಂತ ಅಭಾವ. ಆ ಥರದ್ದಿಲ್ಲ, 3 ಕಾಲದಲ್ಲೂ ಇರೋದಿಲ್ಲ. ಇನ್ನು ಅದರದ್ದು ನಿತ್ಯ ಅನಿತ್ಯ ಹಾಗೆಂಬ ಅದರ ಲಕ್ಷಣಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಪ್ರಥಮ ಉದ್ಯ ಯಾಕೆ ಮೊದಲು ಹೇಳಿದ್ರು ಹಾಗೆ ಅಂತೆಲ್ಲ ಹೇಳ್ತಾರೆ. ಅದನ್ನ ನಾಳೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.